ಸೈಪ್ರಸ್ನ ಡ್ರೊಮೊಲಕ್ಸಿಯಾ ವೈದ್ಯಕೀಯ ಪ್ರದೇಶದಲ್ಲಿ ಪತ್ತೆಯಾದ 2 ಗೋರಿಗಳು ತಲೆಮಾರುಗಳ ಕತೆ ಹೇಳಿವೆ. ಸೈಪ್ರಸ್ನಲ್ಲಿ ಸಿಕ್ಕ ಜೋಡಿ ಗೋರಿಗಳ ವಸ್ತುಗಳನ್ನು ಲರ್ನಕಾ ಜಿಲ್ಲೆಯ ಆರ್ಕಿಯಾಲಜಿಕಲ್ ಮ್ಯೂಸಿಯಂನಲ್ಲಿ ಇಡಲಾಗಿದೆ. ಪ್ರೊಫೆಸರ್ ಪೀಟರ್ ಫಿಶರ್ ಹಾಗೂ ಪ್ರೊಫೆಸರ್ ರೈನರ್ ಫೀಲ್ಡ್ ಬೇಕರ್ ಅವರುಗಳು ಮಾನವ ಅವಶೇಷಗಳ ಅಧ್ಯಯನದಲ್ಲಿ ತೊಡಗಿದ್ದಾರೆ. ಕ್ರಿಸ್ತಪೂರ್ವ 1400 ಸುತ್ತಿನ ಗೋರಿಗಳು ಇವು. ಸೂರು ಬಿದ್ದು ಆಗಿದೆ. ಆದರೆ ಸೂರು ಬಿದ್ದಿರುವುದರಿಂದ ಒಳಗಿನ ವಸ್ತುಗಳು ಕಾಪಿಡಲ್ಪಟ್ಟಿವೆ. ಸ್ಥಳೀಯ ಮಡಿಕೆ, ಕುಡಿಕೆ, ಆಗಿನ ಆಯುಧಗಳು ಇತ್ಯಾದಿ ಸಿಕ್ಕಿವೆ. ಪ್ರತಿ ಗೋರಿಯನ್ನ ಕುಟುಂಬದವರು ಹಲವು ತಲೆಮಾರುಗಳ ಕಾಲ ಬಳಸಿದ್ದಾರೆ. ಹಾಗಾಗಿ ಸಣ್ಣ ಮಗುವಿನಿಂದ ದೊಡ್ಡವರವರೆಗಿನ ಮಾನವ ಅವಶೇಷಗಳು ಸಿಕ್ಕಿವೆ. ಅವುಗಳನ್ನ ಅಧ್ಯಯನ ನಡೆದಿದೆ. ಸೈಪ್ರಸ್ ಇತಿಹಾಸ ಕಾಲದಲ್ಲಿ ಈಜಿಪ್ಟ್, ಮೈಸೀನಿಯಾ ಮೊದಲಾದವರ ವ್ಯಾಪಾರ ದಾರಿಯ ಒಂದು ಕೇಂದ್ರವಾಗಿತ್ತು.